ನೆವರ್ ಸೇ ನೋ ಟು ಅಡ್ವೆಂಚರ್ಸ್. ಶಂಕತ್ ಇಲ್ಲೇ ನೋಡ್ತಾವನೆ ವ್ಯೂ. ತುಂಬಾ ರ್ಯಾಶ್ ಆಗಿ ಓಡಿಸ್ತಾರೆ ಇಲ್ಲಿ ಅವ್ರು ಮಾತ್ರ ಜೀಪ್ನ. ಫಾರೆಸ್ಟ್ ಗಾರ್ಡ್ ಅವರು. ಮಡಿಕೇರಿಲ್ ಮಂಜು. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇವತ್ತು ನಮಸ್ಕಾರ ಮತ್ತು ನಲ್ಲಾಮೆ ಎಲ್ಲರಿಗೂ. ಹೋಪ್ ಎವ್ರಿವನ್ ಡೂಯಿಂಗ್ ವೆಲ್. ಇಂಟ್ರೋ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಹೊಸ ಬ್ಲಾಗಿಗೆ ನಮ್ಮ ಊರಿಗೆ ಬಂದಿದ್ದೀವಿ. ಸುಸ್ವಾಗತ. ಧನುಷ್ ಮತ್ತೆ ಇಶಾಂಕ್ ಅವರು ಕಾರಲ್ಲಿ ಹೋಗ್ತಾ ಇದೀವಿ. ಅಭಿಲಾಷ್ ಅವರು ಊರು ಕರ್ಸಿದ್ದಾರೆ ನೋಡಿ, ಹೋಗ್ತಾ ಇದೀವಿ. ಇದ್ರ ತರ ಅದೊಂದು ಸಪರೇಟ್ ಒಂದು ಡೀಸೆಲ್. ಇರೋ ನಿಮಿಷ ಬ್ಲಾಗ್ ಮಾಡ್ತಿದೀನಿ. ಅದೇ ಡೀಸೆಲ್ ಒಂದು ಇದು ಬರುತ್ತೆ ನೋಡಿ, ಲಿಕ್ವಿಡ್ ತರ. ಬಿದ್ದಪ್ಪಂದು ಊರಲ್ಲಿದ್ದೀವಿ ನೋಡಿ. ಹಿಂದ್ಗಡೆ ಯಾರಿದ್ದಾರೆ ಅಂತ ಹೋಗ್ತಾ ಇದೀವಿ. ಬಿದ್ದಪ್ಪಂದು ಊರಿದು ಆತೂರು ಅಂತ. ಇಲ್ಲೇ ವನಭದ್ರಕಾಳಿ ದೇವಸ್ಥಾನನೂ ಇದೆ. ಸೊ ಇಲ್ಲಿಂದ ಇವಾಗ ನಾವು ಮಡಿಕೇರಿ ಹೋಗ್ಬೇಕು. ಎಷ್ಟು ಮಡಿಕೇರಿಯಿಂದ 40 ಕಿಲೋಮೀಟರಾ 45 ಕಿಲೋಮೀಟರ್ಸ್ ಇದೆ. ಅಲ್ಲಿ ಹೋಗಿ ಅಲ್ಲಿಂದ ಮುಂದಕ್ಕೆ ನಾವು ಮಾಂದಲ್ಪಟ್ಟಿ ಹೋಗೋಣ ಅಂತಿದ್ದೀವಿ. ಇವತ್ತು ಟೈಮ್ ಬಂದು ಇವಾಗ ಎಷ್ಟಾಯಿತು? 6:13 ಆಗಿದೆ. 5:15ಗೆ ಹೋಗ್ಬೇಕಿತ್ತು. ಇವನೇ ಎಲ್ಲ ರೆಡಿಯಾಗಿ ಕೆಳಗಡೆ ಬಂದ್ವಿ ಅಭಿಗೆ ಸರ್ಪ್ರೈಸ್ ಕೊಡೋದ ಅಂತ. ಕಾಫಿ ಅರ್ಧ ಕುಡಿಸಿದ ತಕ್ಷಣ ವಾಶ್ರೂಮ್ ಓಡು, ಏನು ಮೇಲ್ಗಡೆ ಸ್ಟೆಪ್ಸ್. ನಾನಂತೂ 4:15ಗೆ ಎದ್ಬಿಟ್ಟು ಕೂತ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಗೊತ್ತಾಯ್ತು 5:05ಕ್ಕೆ ತಿರ್ಗಾ ಅಲಾರಾಮ್ ಇಟ್ಬಿಟ್ಟು ಎದ್ದೆ ಅಂತ. ಎದ್ದೆ, ಆದ್ರೆ ಕರೆಕ್ಟ್ 5 ಕಾಲಕ್ಕೆ ರೆಡಿ ಇದ್ದೆ ನಾನು. 5:15ಗೆ ಬರ್ತೀರಾ ಅಂತ ರೆಡಿ ಇದೆ. ಹೌದು, ಅಭಿ ಓಕೆ ಅಂತ ಕಳಿಸಿದೆ ನಾನು. ಮಡಿಕೇರಿ ರೀಚ್ ಆಗಿದ್ದೀವಿ. ಮರ್ಕರ ಮರ್ಕರ ಬ್ರಿಟಿಷ್ ಕಾಲದಲ್ಲಿ ಹೇಳ್ತಾ ಇದ್ರು. ನಾವೀಗ ಇದು ಈ ಕಾಲದಲ್ಲಿ ಇದೀವಲ್ಲ. ಸೊ ಮಡಿಕೇರಿ ಇವಾಗ ಹೋಗ್ತಾ ಇದೀವಿ RTO ಸೈಡಿಂದ ಮಾಂದಲ್ಪಟ್ಟಿ ಕಡೆಗೆ. ಟೈಮ್ ಬಂದು 6:59. ಭಾರಿ ಬೇಗ ರೀಚ್ ಆಗ್ಬಿಟ್ಟಿದ್ದೀವಿ. ಬಾಯ್ಸ್, ಹೆಂಗಿತ್ತು ಮಡಿಕೇರಿ ಟ್ರಿಪ್? ಫೈನಲಿ ಬಂದಿದ್ದೀವಿ ಮಾಂದಲ್ಪಟ್ಟಿಗೆ. ಮಾಂದಲ್ಪಟ್ಟಿ ರೋಡಲ್ಲಿ ಹೋಗ್ತಾ ಇದೀವಿ. ತುಂಬಾ ರ್ಯಾಶ್ ಆಗಿ ಓಡಿಸ್ತಾರೆ ಇಲ್ಲಿ ಅವ್ರು ಮಾತ್ರ ಜೀಪ್ನ. ನೋಡಿ ಹೆಂಗೆ ಬರ್ತಾರೆ ಅಂದ್ರೆ, ನಾವು ನಮ್ಮ ಸೇಫ್ಟಿ, ನಾವು ನಮ್ಮ ಗಾಡಿಲಿ ಬಂದಿರೋದ್ರಿಂದ ನಾವು ಆರಾಮಾಗಿ ಹೋಗ್ಬೇಕು. ಅವ್ರ ದಿನಕ್ಕೆ 10-20 ಟ್ರಿಪ್ ಹೊಡಿತಾರೆ. ಅಬ್ಬಿ ಫಾಲ್ಸಿಗೆ ಆ ಕಡೆ ಹೋಗ್ಬೇಕು, ಆ ರೋಡ್. ನೋಡೋಣ, ಅಬ್ಬಿ ಫಾಲ್ಸಿಗೆ ಟೈಮ್ ಇದ್ರೆ ಹೋಗೋಣ ಅಲ್ವಾ ಬಾಯ್ಸ್? ಇದ್ಯಾರ ಕನ್ನಡಿ ಸಖತ್ ರ್ಯಾಶ್ ಓಡಿಸ್ತಾರೆ ಮಾತ್ರ. ಸ್ವಲ್ಪ ಜಾಗ್ರತೆಯಲ್ಲಿ ಇರಬೇಕು. ಇವಾಗ ಹೊರಟ್ರು. ಓ ನೋಡಿ, ಸ್ವಲ್ಪ ಲೈಟಾಗಿ ಆಫ್ ರೋಡ್ ಇದೆ. ಗಾಡಿ ಉಳ್ಳದೇ ಆಫ್ ರೋಡ್ ಅಲ್ಲ. ಇಶಾಂಕ್ ಅವ್ರು ನೋಡಿ, ಆಫ್ ರೋಡ್ ಡ್ರೈವರ್ ಎಕ್ಸ್ಪೀರಿಯನ್ಸ್ ಆಫ್ ರೋಡ್ ಡ್ರೈವರ್. ಆದ್ರೆ ಹೊಸ ಗಾಡಿ ಅಂತ ಒಂದ್ ಸ್ವಲ್ಪ ಭಯ ಅಷ್ಟೇ, ಬೇರೆ ಏನಿಲ್ಲ. ಟಚ್ಗೆ, ಯಾಕಂದ್ರೆ ಮುಂದೆಯಿಂದ ಬರೋರು ತುಂಬಾ ರ್ಯಾಶ್ ಆಗಿ ಬರ್ತಾ ಇದ್ದಾರೆ. ಆರ್ನು ಹೊಡಿಯಲ್ಲ ಟರ್ನಲ್ಲಿ, ಏನೂ ಇಲ್ಲ. ನಾವೇ ನಮ್ಮ ಜಾಗ್ರತೆಯಲ್ಲೇ ಓಡಿಸ್ಬೇಕು. ಹಾಗೆ ಇಶಾಂಕ್ ಅವರು ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಆಫ್ ರೋಡಿಂಗಲ್ಲಿ ಇವಾಗ ಅಂತ. ಎಲ್ಲ ಸ್ವಲ್ಪ ಧನುಷ್ ಅವರು ಎಲ್ಲಿಂದ ಬರ್ತಿದ್ದೀರಾ? ಎಲ್ಲಿಗೆ ಹೋಗಿದ್ರಿ ಧನುಷ್? ಎಲ್ಲಿಗೆ ಹೋಗಿದ್ರಿ? ಏನಕ್ಕೆ ಹೋಗಿದ್ದೆ ಅಲ್ಲಿಗೆ? ಏನ್ ಚೆನ್ನಾಗಿತ್ತು? ಕಡಂಕಲ್ಲು ಇದು, ಕಡಂಕಲ್ಲು ಇದನ್ನು ಕೊಡ್ತಾಯಿಲ್ಲ. ನೋಡಿ ಫೈನಲಿ ಎಂಟರ್ ಆದ್ವಿ ಬಾಯ್ಸ್. ನಾವಿದ್ದ ಜೋಶ್ ಹೆಂಗಿತ್ತು? ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಆಫ್ ರೋಡ್ ಕ್ಲಿಪ್ಸ್ ಎಲ್ಲ ನೋಡಿರ್ತೀರಾ ಹಿಂದೆ ಕ್ಲಿಪ್ಸಲ್ಲಿ. ಇವಾಗ ನೋಡಿ ಮಡಿಕೇರಿ ಏನಕ್ಕೆ ಫೇಮಸ್ ಅಂದರೆ ನೋಡಿ, ಮಡಿಕೇರಿಲ್ ಮಂಜು. ಎಲ್ಲಿ ನೋಡಿ, ವೆಲ್ಕಮ್ ಟು ಮಾಂದಲ್ಪಟ್ಟಿ. ವೆದರ್ ಮಾತ್ರ ಚೆನ್ನಾಗಿ, ಒಳ್ಳೆ ಸೀಸನ್. ಬರ್ಬೋದು ಮಂಜು ನೋಡೋಕ್ಕೆ. ಮಾಂದಲ್ಪಟ್ಟಿಗೆ ಬಂದರೆ ಮಡಿಕೇರಿಗೆ ಬಂದು ವಿಸಿಟ್ ಮಾಡಿದಾಗ ನಾನಿವತ್ತು ಇಲ್ಲಿ ಬಿದ್ದಪ್ಪಂದು ನಿಮಗೆ ಔಟ್ಫಿಟ್ ನಾನು ಆಮೇಲೆ ತೋರಿಸ್ತೀನಿ. ಬಿದ್ದಪ್ಪಂದು
ಯಾರೋ ನೋಡ್ಬಿಟ್ರೆ ಫಾರೆಸ್ಟ್ ಗಾರ್ಡನ್ ಅನ್ಕೋಬಿಡ್ತಾರೆ. ಇವತ್ತು ಇಲ್ಲೇ ಅಪ್ಪ ಡ್ಯೂಟಿ ಇಲ್ಲಿಗ ಇದು ಸೈಡ್ ಬಿಸ್ನೆಸ್, ಫ್ರೀಲಾನ್ಸ್. ಅಲ್ಲ ಈ ಕಡೆ ಬರೋದಾದ್ರೆ ಕಾಂಟ್ಯಾಕ್ಟ್ ಮಾಡಿ ಬಿದ್ದಪ್ಪ. ನಾನು ನಂಬರ್ ಇನ್ಸ್ಟಾ ಐಡಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಫಾರೆಸ್ಟ್ ಗಾರ್ಡ್ ಅವನಿಗೆ ಸ್ವಲ್ಪ ಕನ್ಸೆಷನ್ ಎಲ್ಲ ಇದೆ. ಮಧ್ಯ ಇದೆಲ್ಲ ಕಾಡಲ್ಲೆಲ್ಲ ಕರ್ಕೊಂಡು ಹೋಗ್ತಾನೆ. ನೋಡಿ ಬೈಕರ್ಸ್ ಎಲ್ಲ ಅಲ್ಲಿ ಬೈಕ್ ಪಾರ್ಕ್ ಮಾಡಿ ಬರ್ತಿದ್ದಾರೆ. ನಮ್ಮ ಫಾರೆಸ್ಟ್ ಗಾರ್ಡ್ ಅವರು. ಇದು ಬೆಟ್ಟದಲ್ಲಿ ಆನೆ ಹೆಂಗ್ ಬರುತ್ತೆ? ವೀಕ್ ಬಿಟ್ಟು ಮತ್ತೆ ಅದೇ ರೋಡಲ್ಲೇ ಎಷ್ಟು ಒಂದು 30 ಆನೆ ಬರುತ್ತಾ? ಹೆಂಗನ್ಸ್ತು ಶಂಕ್ ಅವ್ರಿಗೆ? ಆಫರ್ ಮಾಡಿ ಸುಸ್ತಾಯ್ತಾ ಗಾಡಿ ಓಡಿಸಿ? ಹೋಗ್ತಾ ನಾ ಓಡಿಸ್ತೀನಿ, ಬೇಕಾದ್ರೆ ನಾ ಓಡಿಸ್ತೀನಿ. ಹೋಗ್ತಾ ಒಂದ್ಸಲ ಮುಗ ನೋಡಿ ಗಾಡಿ ಓಡಿಸ್ತಾನೆ. ಗಾಡಿ ಹಂಗಿಡಿ ಬೇಡ. ಇಲ್ಲ, ಅವ್ನು ಅನ್ಕೊಂಡಿದ್ದಾನೆ ಗಾಳಿ ಅದೇ ಟೈರ್ ಎಲ್ಲ ಹಿಂಗ್ ಓಡಿಸ್ತಾರ ನೋಡು, ಈ ತರ ಚಿಕ್ಕ ಮಕ್ಳು ಕಾಲಲ್ಲಿ ಅನ್ಕೊಂಡಿದ್ದಾನೆ. ಒಂದಿನ ಬೇಗ ಡ್ರ್ಯಾಗ್ ಓಡಿಸ್ತೀನಿ, ನೋಡ್ಕೊ. ಔಟ್ಫಿಟ್ ತೋರಿಸು, ಔಟ್ಫಿಟ್ ತೋರಿಸಿದೆ. ನಮ್ಮ ರೇಂಜರ್ ನೋಡಿ, ಅಲ್ಲ ರೇಂಜರ್ ಅಲ್ಲ, ಫಾರೆಸ್ಟ್ ಗಾರ್ಡ್. ಸರ್ ಡೈಲಿ ಫಾಗ್ ಬರುತ್ತೆ ಸರ್ ಇಲ್ಲಿ? ಫಾರೆಸ್ಟ್ ಗಾರ್ಡ್ ಅವರೇ ಹೇಳಿ ಏನಾದ್ರು. ಫಾಗ್ ಎಲ್ಲ ಡೈಲಿ ಇರುತ್ತೆ, ಆನೆಗಳು ಕಮ್ಮಿ, ಯಾಕಂದ್ರೆ ಇಲ್ಲಿ ಫುಡ್ ಎಲ್ಲ ಕಮ್ಮಿ. ತುಂಬಾ ಫಾಗ್ ಇರೋ ಕಾರಣ ಇವನು ಹುಡಿ ಹಾಕೊಳ್ತೀಯಾನೆ, ಇಲ್ಲಾಂದ್ರೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗ್ಬಿಟ್ರೆ ಕಷ್ಟ. ಕಿವಿ ತಿಂತಿದ್ದಾನೆ, ಕಿವಿ ಡ್ರ್ಯಾಗನ್ ಫ್ರೂಟ್. ದೊಡ್ಡ ಮನೆ ಹುಡ್ಗ ನಾವು ತಿನ್ನಲೇಬೇಕು, ಡೈಲಿ ಫುಲ್ ಡಯಟ್ ಆ ಥರ. ನಾವು ಸೊಪ್ಪು ಗಿಪ್ಪು ತಿಂದರೆ ನೀವು ಕಿವಿ ಎಲ್ಲ. ಈ ಗೈಸ್ ನೋಡಿ, ನಾನು ಏನು ಮಾತಾಡಬೇಕು ಅಂತ ಇಸ್ಕೊಂಡಿದ್ದೀನಿ ಅಂದರೆ, ಅಲ್ಲ ಇಶಾನ್, ನಾನು ಏನು ಮಾತಾಡಬೇಕು ಅಂತ ಇಸ್ಕೊಂಡಿದ್ದೀನಿ ಈ ಸ್ಟ್ರಗಲಲ್ಲೂ. ಇವಾಗ ಒಂದು ತಿಂಗಳು ಮುಂಚೆ ಇರಿ ಚೆನ್ನಾಗಿರುತ್ತೋ, ಒಂದು ತಿಂಗಳು ಮುಂಚೆ ಡೆಂಗ್ಯೂಯಿಂದ ಅಡ್ಮಿಟ್ ಆಗಿದ್ರು ಅಭಿ ಅವರು. ಆದರೆ ವಿಡಿಯೋ ಬಿಟ್ಟಿಲ್ಲ ಅಂದ್ಬಿಟ್ಟು ನಿಮಗೋಸ್ಕರ Never say no to adventures. We win 3, 2, 1. ಸ್ವಲ್ಪ ಫಾಗ್ ಜಾಸ್ತಿ ಇದೆ, ಸೊ ಅದರಿಂದಾಗಿ ಎಲ್ಲ ಫೋಟೋ ಶೂಟ್ ಆಯ್ತು ಇವಾಗ. ಆದರೆ ನಾವು ನಿಜ ಚೇತನ್ ಮಿಸ್ ಮಾಡ್ಕೋತಾ ಇದೀವಿ. ಹೌದು, ಫೋಟೋಗ್ರಫಿ ಅಂತ ಬಂದಾಗ ತೆಗಿತಾನೆ ಅವನ ಥರ ಯಾರು ತೆಗಿಯೋದು, ಸೀರಿಯಸ್ ಆಗಿ ಯಾರು ತೆಗಿಯೋದು. ಫೋಟೋಗ್ರಫಿಯಿಂದ ಬಂದಾಗ ಅವನೇ ಬೆಸ್ಟ್ ಅಲ್ವಾ? ಇದು ಫಾಗ್ ಬರುತ್ತೆ ಹೋಗುತ್ತೆ ಅಲ್ಲ ಬೇದಪ್ಪ, ಬರ್ತಾ ಇರುತ್ತೆ ಹೋಗ್ತಾ ಇರ್ತದೆ. ಯಾವ ಟೈಮಲ್ಲಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಫಾರೆಸ್ಟ್ ಗಾರ್ಡ್ ಅವರು ಔಟ್ಫಿಟ್ ತೋರಿಸ್ಲಿಲ್ಲ ನೋಡಿ. ಫಾರೆಸ್ಟ್ ಗಾರ್ಡ್ ಇವತ್ತು ಇಲ್ಲಿ ಡ್ಯೂಟಿ ಹಾಕಿದಾರಾ ಇವರು ಅಲ್ವಾ? ಮುಂಚೆನೇ ಗೊತ್ತಾಗಿದೆ. ಇಲ್ಲ, ನಿಮ್ಮ ಡ್ಯೂಟಿ ಇಲ್ಲಿ ಅಂತ ಗೊತ್ತಿದ್ದಿಲ್ಲ ನನಗೆ. ನೋಡಿ ವ್ಯೂ ಲೀವಿಂಗ್ ಚೆನ್ನಾಗಿದೆ ನೋಡಿ. ಚಿಕ್ಕದಾಗಿ ವಾಚ್ ಟವರ್ ತರ ಮಾಡಿದ್ದಾರೆ, ಚೆನ್ನಾಗಿದೆ. ನೋಡಿದೆ ವಾಚ್ ಟವರ್ ತರ ಮಾಡಿದ್ದಾರೆ ಇಲ್ಲಿ, ಚೆನ್ನಾಗಿದೆ ವ್ಯೂ. ಶಂಕತ್ ಇಲ್ಲೇ ನೋಡ್ತಾವನೆ ವ್ಯೂ. ರಿಟರ್ನ್ ಹೋಗ್ತಾ ಇದೀವಿ. ಬಾಯ್ಸ್ ಹೆಂಗಿತ್ತು? ಚೆನ್ನಾಗಿತ್ತಲ್ಲ? ಒಳ್ಳೆ ವೆದರು, ಒಳ್ಳೆ ಚೆನ್ನಾಗಿತ್ತು. ಬಂದಿದ್ದ ಟೈಮ್ ಕರೆಕ್ಟ್ ಇತ್ತು. ಶಂಕ್ ವೆದರ್ ಕ್ಲೀನ್ ಇತ್ತಲ್ಲ, ನೀಟಾಗಿತ್ತು. MBA ಧನುಷ್ ಅವರು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಲ್ಲ? ಸೊ ಇಲ್ಲಿ ಒಂದು ಪಾರ್ಕಿಂಗ್ 50 ರೂಪಾಯಿ, ಆಮೇಲೆ ಗೌರ್ಮೆಂಟ್ ಫೀಸ್ 50 ಅಲ್ಲ ಪರ್ ಹೆಡ್? 50 ಕೊಟ್ಬಿಟ್ಟು ಹೋಗಬೇಕು. ಈಗ ವಾಪಸ್ ನಾವು ಇನ್ನೊಂದು ರೂಟಲ್ಲಿ ಹೋಗ್ತಾ ಇದ್ದೀವಿ, ರಿಟರ್ನ್ ಮಡಿಕೇರಿ ಕಡೆಗೆ. ಬ್ರೇಕ್ಫಾಸ್ಟ್ ಮಾಡಿಲ್ಲ ಇನ್ನು, ಸೊ ಬ್ರೇಕ್ಫಾಸ್ಟ್ ಮಾಡಬೇಕು. ತುಂಬಾ ಹೊಟ್ಟೆ ಹಸಿತಾ ಇದೆ, ಬೆಳಿಗ್ಗೆ ಬಂದ್ಬಿಟ್ಟಿರೋದ್ರಿಂದ ತುಂಬಾ ಹೊಟ್ಟೆ ಹಸಿತಾ ಇದೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಎಷ್ಟೋ ದಿನ ಆದ್ಮೇಲೆ ಈ ವ್ಲಾಗ್ ಬಂದಿದೆ, ತುಂಬಾ ದಿವಸ ಆದ್ಮೇಲೆ ವ್ಲಾಗ್ ಬರ್ತಾ ಇದೆ. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಯಾರು ಚಾನಲ್ಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ವಿಡಿಯೋ ಲೈಕ್ ಮಾಡಿ. ವಿಡಿಯೋ ಹೇಗನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಷ್ಟೇ. ಎಲ್ಲ ವಿಡಿಯೋ ನೋಡ್ತೀರಾ? ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವೈಬ್ ವಿತ್ ಅಭಿ ಅಂತ ಹೇಳ್ತಾ ಮುಂದಿನ ವ್ಲಾಗ್ ಅಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.